ಸಂದರ್ಭದಲ್ಲಿ ಅವರಿಗೆಲ್ಲ ಹೃದಯಪೂರ್ವಕ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತು ನಾವು ಸಚಿವ ಸ್ಥಾನಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ಯಾರಿಗಾಗತ್ತಂದರೆ ಇಡೀ ರಾಜ್ಯದ ತುಂಬ ಸುಮಾರು 20-25ರಷ್ಟು ಶಾಸಕರನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರಿಗೆ ಮತ್ತು ಸ್ವಾತಂತ್ರ್ಯ ಪದಾಂತರದಿಂದ ಹಿಡಿದು ಇವತ್ತಿನವರೆಗೂ ಇಂಡಿ ಭಾಗದಿಂದ ಯಾರಿಗೂ ಸಹಿತ ಹೆಚ್ಚು ಕಾಣ್ತಿರ್ತದೆ. ಈಗ ಅವಶ್ಯವಾಗಿ ಈ ಭಾಗಕ್ಕೆ ಒಂದು ಸಚಿವ ಅವರು ಅನುಭವಿಸಿದ್ದಾರೆ, ಭಾಳಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಅನುಭವ, ಅವರ ಹಿರಿತನ ಇವುಗಳನ್ನು ಗಮನಿಸಿ 3 ಸಲ ಆಯ್ಕೆಯಾಗಿರ್ತಕ್ಕಂಥ ಯಶವಂತರೇಗೌಡ ಪಾಟೀಲರು ಸಹಿತ ಸಚಿವ ಸ್ಥಾನ ಕೊಡಲಿಕ್ಕೆ ನಮ್ಮ ಸಮಾಜದಿಂದ ಇಲ್ಲಿ ತಾಲೂಕು ಪರವಾಗಿ ಅವರಿಗೆ ಅತ್ಯಂತ ಆಗ್ರಹವನ್ನು ನಾವು ಮಾಡ್ತೀವಿ. ಇನ್ನು ಇವರ ಕಾರ್ಯವೈಖರಿಗೆ ಸವದಿಯವರ ಬಗ್ಗೆ ಅಂತೂ ಇಡೀ ರಾಜ್ಯದ ಜನರಿಗೆಲ್ಲರಿಗೂ ಗೊತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಬಲ ತುಂಬಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸವದಿಯವರು. ಇಂಥವರಿಗೆ ನಾವು ಸಚಿವ ಸ್ಥಾನ ನಿರ್ಲಕ್ಷಿಸಿದರೆ ಅದರ ಪರಿಣಾಮ ಏನಾಗಿತ್ತು ಅನ್ನೋದನ್ನು ನಾವೆಲ್ಲ ಗಮನಿಸ್ತೀವಿ. ಎರಡನೇದಾಗಿ ಇಂಡಿ ಭಾಗದಲ್ಲಿ ಪದೇ ಪದೇ ಬರಗಾಲಕ್ಕೆ ತುತ್ತಾಗತಕ್ಕಂಥ ಇಂಡಿ ಭಾಗದಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು, ಏನೋ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗಲಿ, ಮಿನಿ ವಿಧಾನಸೌಧ ಆಗಲಿ, ಮೆಗಾ ಮಾರ್ಕೆಟ್ ಆಗಲಿ, ಸಮುದಾಯ ಭವನಗಳಾಗಲಿ, ರಸ್ತೆ ಅಗಲೀಕರಣವಾಗಲಿ, ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಈ ಭಾಗದ ಅಭಿವೃದ್ಧಿ ಪಥವನ್ನು ಮುನ್ನೆಸ್ಕೊಂಡು ಹೋಗಿರ್ತಕ್ಕಂಥ ಯಶವಂತರೇಗೌಡರಿಗೂ ಸಹಿತ ನಾವು ಸಚಿವ ಸ್ಥಾನ ಕೊಡಬೇಕಂತ ನಾವು ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಆಗ್ರಹಿಸ್ತೇವೆ. ಹೀಗಾಗಿ ಬೆಳಗಾವದಿಂದ ಲಕ್ಷ್ಮಣ ಸವದಿಯವರಿಗೂ, ಇಂಡಿಯಿಂದ ನಮ್ಮ ಸನ್ಮಾನ್ಯ ಶ್ರೀ ಯಶವಂತರೇಗೌಡರಿಗೂ ಸಚಿವ ಸ್ಥಾನ ಕೊಟ್ಟರೆ ಸರ್ಕಾರಕ್ಕೆ ಹೆಚ್ಚು ಬಲ ಬರುತ್ತದೆ ಅಂತ ನಾವು ನಂಬಿಕೊಂಡಿದ್ದೇವೆ. ಆ ದಿಶೆಯಲ್ಲಿ ಸರ್ಕಾರದ ಪ್ರಮುಖರು ಈಗ ಅಲ್ಲ ಅನೇಕ ಪ್ರತಿಭಟನೆ ನಡೆದಿದೆ ಮತ್ತು ಜಿಲ್ಲೆಯ ತುಂಬ ನಮ್ಮ ಶಾಸಕರ ಯಶವಂತರೇಗೌಡರು ತುಂಬ ಅವರಿಗೂ ಸಹಿತ ಪ್ರತಿಭಟನೆ ನಡೆದಿದೆ. ಇವರಿಬ್ಬರಿಗೂ ಸಚಿವ ಸ್ಥಾನ ಕೊಟ್ಟರೆ ಸರ್ಕಾರದ ಬಲ ಹೆಚ್ಚಾಗುತ್ತದೆ ಅಂತ ನಾವು ನಂಬಿ ಅವರಿಬ್ಬರ ಸಲುವಾಗಿ ನಾವು ಸಾಕಷ್ಟು ಹೋರಾಟ ಮಾಡುತ್ತೇವೆ ಅಂತ ಆಗ್ರಹಿಸುತ್ತೇವೆ. ವರದಿಗಾರರಿಗೆ ನನ್ನ ನಮಸ್ಕಾರಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಮಾನ್ಯ ಬೆಳಗಾವಿಯಿಂದ ಲಕ್ಷ್ಮಣ ಸವದಿಯವರಿಗೆ, ಬಿಜಾಪುರ ಜಿಲ್ಲೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯಶವಂತರೇಗೌಡ ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಮ್ಮ ಸಮಾಜದಿಂದ ಹಾಗೂ ಇಡೀ ತಾಲೂಕಿನ ಪರವಾಗಿ, ಜಾತ್ಯತೀತ ಪರವಾಗಿ ನಾನು ಅವರಿಗೆ ಆಗ್ರಹ ಮಾಡ್ತೇನೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ BJP ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾದವರಿಗೆ ಈ ಕರ್ನಾಟಕ ಸರ್ಕಾರದಲ್ಲಿ ಶಾಸಕರಾಗಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಾಗಿ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ಸಿಗೆ ಬಂದಾಗ ಬೆಳಗಾವಿ, ಬಿಜಾಪುರ, ಚಿಕ್ಕೋಡಿ ಮತ್ತು ಬಾಗಲಕೋಟೆ ಇವೆಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ MLA ಆಗಲಿಕ್ಕೆ ಸನ್ಮಾನ್ಯ ಸವದಿಯವರು ಅದರಲ್ಲಿ ಕಾರಣೀಭೂತದ. ಆ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಭಾಗದ ಜನಪ್ರಿಯ ಶಾಸಕರು ಯಶವಂತರೇಗೌಡ ಪಾಟೀಲರು ಅಭಿವೃದ್ಧಿ ಹರಿಕಾರರು, ಬರಗಾಲದ ಕ್ಷೇತ್ರವಾದ ಇಂಡಿಯಲ್ಲಿ 19 ಕೆರೆಗಳನ್ನು ತುಂಬಿಸುವ ಮುಖಾಂತರ ಜನಪ್ರಿಯರಾಗಿರುವ ಸನ್ಮಾನ್ಯ ಯಶವಂತರೇಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತು ಒಂದು ಸಮಾಜ ದೃಷ್ಟಿಯಿಂದ ಹಾಗೂ ಜಾತ್ಯತೀತ ಪರವಾಗಿ ಎಲ್ಲ ಇಂಡಿ ಕ್ಷೇತ್ರದ ಪರವಾಗಿ ನಾನು ಯಶವಂತರೇಗೌಡರಿಗೆ ಮತ್ತು ಸವದಿಯವರಿಗೆ, ಇನ್ನೊಂದು ನಾವು ಯಶವಂತರೇಗೌಡರಿಗೆ ಮತ್ತು ಸವದಿಯವರಿಗೆ ಯಾಕೆ ಅಂತಂದ್ರೆ ಬೆಳಗಾವಿ ಜಿಲ್ಲೆನೇ ಬೇರೆ ಅದ. ಬೆಳಗಾವಿಯಿಂದ ಸವದಿಯವರಿಗೆ, ಬಿಜಾಪುರದಿಂದ ಯಶವಂತರೇಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂತೇಳಿ ನಾವು ತಮ್ಮಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ. ಮತ್ತು ಯಶವಂತರೇಗೌಡರು ಈ ಕೆರೆ ತುಂಬುವುದು ಮತ್ತು ಸಕ್ಕರೆ ಕಾರ್ಖಾನೆ ಮಾಡುವ ಮುಖಾಂತರ ಜನಪ್ರಿಯರು. ಅವರಿಗೂ 3 ಬಾರಿ ಆಯ್ಕೆಯಾಗಿ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ 40 ವರ್ಷ ಇತಿಹಾಸದಲ್ಲಿ ರಾಜಕೀಯ ಮಾಡುತ್ತಿರುವ ಜನಪ್ರಿಯ ಶಾಸಕರಿಗೆ ಯಶವಂತರೇಗೌಡರಿಗೂ ಮತ್ತು ಸವದಿಯವರಿಗೂ ಸಚಿವ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡಿಕೊಂಡು ನನ್ನ ಅನಿಸಿಕೆಯನ್ನು
ಮಾನ್ಯ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಒಂದು ದಣಿ ತಾಲೂಕಿನಲ್ಲಿ 4ನೇ ಬಾರಿ ಶಾಸಕರಾಗಿ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಅವರು ಮತ್ತು ಇಲ್ಲಿ ನಮ್ಮ ಒಂದು 4 ಜಿಲ್ಲೆಗಳಿಗೆ ಏನು ಕಾಂಗ್ರೆಸ್ನಲ್ಲಿ ಸೇರಿಕೊಂಡ್ರು ಅಂದಿನಿಂದ ಆ ಒಂದು ಸರಿಪಡಿಸ ಸಂಬಂಧ ಒಂದು 4 ಜಿಲ್ಲೆಗಳಲ್ಲಿ ಅವರು ಬಹಳ ಪ್ರಯತ್ನ ಮಾಡಿ ಒಂದು ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಒಂದು ಸಚಿವ ಸ್ಥಾನ ಅದೊಂದು ನನ್ನ ವತಿಯಿಂದ ಏನಪ್ಪ ಅಂದ್ರೆ ನಮ್ಮ ಗಾಣಿಗ ಸಮಾಜದ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು. ಆ ಗಾಣಿಗ ಸಮಾಜದ ವತಿಯಿಂದ ನಾವೇನಪ್ಪ ಅಂತಂದ್ರೆ ಸರ್ಕಾರದಲ್ಲಿ ವಿನ್ಯಾಸಿಕೊಳ್ತೀವಿ. ಅದರಂತೆ ನಮ್ಮಲ್ಲಿ 3 ಸಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಮತ್ತು 3 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿ ಒಂದು ಶಿಕ್ಷಣ ಸಂಸ್ಥೆಗೆ, ಒಂದು ನೀರಾವರಿ ಯೋಜನೆಗಳಲ್ಲಿ ಇನ್ನೊಂದು ಮತ್ತು ವಿದ್ಯುತ್ಗಾಗಿ ಹೋರಾಟ ಮಾಡಿ ಮತ್ತು ಇಂಡಿ ನಗರಕ್ಕೆ ಶಾಶ್ವತವಾಗಿ ನೀರು ಕುಡಿಯೋದಕ್ಕೆ ಇಂಥ ಕಾರ್ಯಕ್ರಮಗಳಲ್ಲಿ ಶಾಸಕರು ಬಹಳ ಶ್ರಮಪಟ್ಟು ಒಂದು ಜಿಲ್ಲೆ ಕೇಂದ್ರವನ್ನು ಮಾಡಲಿಕ್ಕೆ ಬಹಳ ಶ್ರಮ ಪಡಾಕ್ತಾರೆ. ಅಂಥ ಒಂದು ಇಲ್ಲಿ ಕಚೇರಿಗಳೊಂದಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಇಂಡಿ ಶಾಸಕರು ಸಹಿತ ಅವರೇನಪ್ಪ ಅಂತಂದ್ರೆ ಸಚಿವ ಸ್ಥಾನ ಕೊಡಬೇಕು. ಮತ್ತು ಸೌದಿಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಒಂದು ಮಾತು ಕೊಟ್ಟಾರ. ಅವ್ರಿಗೆ ಏನು ಕೊಟ್ಟಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮನೆಗೆ ಬಂದಾರ. ಅವರು ಏನು ಪಕ್ಷಕ್ಕೆ ಸೇರೋ ಸಂಬಂಧ ನಿಮ್ಗೆ ನಾವು ಏನಾದರೂ ಪಕ್ಷಕ್ಕೆ ಬಂದಿದ್ದಾದ್ರೆ ಮುಂದೆ ನಮ್ಮ ಸರ್ಕಾರ ಬಂದಕ್ಕಾರ ನಿಮ್ಗೊಂದು ಏನಾದರೂ ನಾವು ಸ್ಥಾನ ಕೊಡ್ತಕ್ಕಂಥದ್ದು ಅವ್ರಿಗೆ ಆಸೆ ಕೊಟ್ಟರು. ಅದಕ್ಕಾಗಿ ತಾವು ಏನಪ್ಪ ಅಂತಂದ್ರೆ ನಾವು ಸರ್ಕಾರ ಭಿನ್ನ ಏನು ಮಾಡ್ತೀವಿ ಅಂದ್ರೆ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ, ಸೋನಿಯಾ ಗಾಂಧಿ ಅವರಲ್ಲಿ ಎಲ್ಲರಿಗೂ ನಾನು ವಿನಂತಿ ಕೇಳ್ಕೊಳ್ಳೋದಂದ್ರೆ ಹೈಕಮಾಂಡ್ ಜೊತೆಗೆ ವಿನಂತಿ ಕೊಡ್ತೀನಿ. ನಾನು ಇವರಿಬ್ಬರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಇಂಡಿ ತಾಲೂಕು ಮತ್ತು ಅಡ್ಡಿ ತಾಲೂಕನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ತಾವು ಕಾರಣೀಭೂತರಾಗಿ ತಿಳ್ಕೊಂಡು ನಾನು ಮಾತು ಮಾತಾಡಿ ನನ್ನ ಇಷ್ಟವನ್ನು ತಿಳಿಸುತ್ತೇನೆ.